ನೋಡ್ತಾ ಇದ್ದೀರಾ CBT ಕನ್ನಡ ಟಿವಿ. ಮಂಡ್ಯ ನಗರದ ಅಂಬೇಡ್ಕರ್ ಭವನದಲ್ಲಿ ಭಾರತ್ ಸೇವಕ ಸಮಾಜ್ ಭಾರತ ಸರ್ಕಾರ ರಾಷ್ಟ್ರೀಯ ಸೇವಾ ಯೋಜನೆ, ಮಂಡ್ಯ ವಿಶ್ವವಿದ್ಯಾಲಯ, ವಿಶ್ವಮಾನವ ಹಕ್ಕುಗಳ ಸೇವಾ ಪ್ರತಿಷ್ಠಾನ, ಮಂಡ್ಯ ಶಾಖೆ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಡ್ಯ ಇವರುಗಳ ಸಹಯೋಗದೊಂದಿಗೆ ಜನರ ಚಳುವಳಿಯಾಗಿ ಮಾನವ ಹಕ್ಕುಗಳ ಕಾರ್ಯಕ್ರಮ ಜರುಗಿತು. ಇವತ್ತು ಜನತಾ ಚಳುವಳಿಯಾಗಿ ಮಾನವ ಹಕ್ಕುಗಳು ಈ ಕಾರ್ಯಕ್ರಮವನ್ನು ಭಾರತ್ ಸೇವಕ್ ಸಮಾಜ್, ರಾಷ್ಟ್ರೀಯ ಸೇವಾ ಯೋಜನೆ ಮತ್ತು ವಿಶ್ವ ಮಾನವ ಹಕ್ಕುಗಳ ಪ್ರತಿಷ್ಠಾನ ಜೊತೆಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಡ್ಯ ಇವರ ಸಹಯೋಗದೊಂದಿಗೆ ಇದೊಂದು ಶೈಕ್ಷಣಿಕ ಕಾರ್ಯಕ್ರಮವಾಗಿ ರೂಪುಗೊಳ್ಳಬೇಕು ಅಂತೇಳಿ ಬಹಳ ಆಸೆ ಪಟ್ಟು ಈ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. ನಮಗೆ ಇಲ್ಲಿ ಈ ಕ್ಷಣಕ್ಕೆ ನಾವು 2-3 ಸಲ ನಮ್ಮದು ತಪ್ಪಿದೆ, ಯಾಕೆಂದರೆ ಒಂದು ಕೆಲವು ಕಾರಣಗಳಿಂದ ಟೈಮನ್ನು ವೇರಿಯೇಷನ್ ಮಾಡಿದ್ದೀವಿ. ಸೊ ಅದಕ್ಕೆ ಕ್ಷಮೆ ಇರಲಿ. ಮಿಕ್ಕಂತೆ ಈ ಜನತಾ ಚಳುವಳಿಯಾಗಿ ಮಾನವ ಹಕ್ಕುಗಳು ಕಾರ್ಯಕ್ರಮವನ್ನು ಕಾಲೇಜುಗಳಿಗೆ ಮತ್ತು ಪ್ರತಿ ಹಳ್ಳಿಗಳಲ್ಲಿ ವಿಲೇಜ್ ಲಾ ಅವೇರ್ನೆಸ್ ಕಮಿಟಿ ಮತ್ತು ಕಾಲೇಜುಗಳಲ್ಲಿ ಸ್ಟೂಡೆಂಟ್ ಲಾ ಅವೇರ್ನೆಸ್ ಕಮಿಟಿಗಳನ್ನ ಮಾಡಿ, ಪ್ರಜಾಪ್ರಭುತ್ವ ಅಂದ್ರೇನು, ನಮ್ಮ ದೇಶದ ಸಂವಿಧಾನ ಅಂದ್ರೇನು, ಈ ಸಂವಿಧಾನಕ್ಕೆ ನಾವು ಎಷ್ಟು ಬದ್ಧರಾಗಿರಬೇಕು, ನಾವು ಮುಖ್ಯವಾಗಿ ತಿಳ್ಕೋಬೇಕಾಗಿರೋದೇನು, ಕರ್ತವ್ಯಗಳೇನು, ಹಕ್ಕುಗಳೇನು, ಇಂಥ ಎಲ್ಲ ಒಂದು ಸಮಗ್ರವಾದ ಚಿತ್ರಣವನ್ನು ಕಟ್ಟಿಕೊಡ್ಲಿಕ್ಕೇನೆ ಈ ಪ್ರೋಗ್ರಾಮ್ನ ನಾವು ಆಯೋಜಿಸಿರೋದು. ಇದು ಇವತ್ತು ಕೇವಲ ಉದ್ಘಾಟನೆ ಅಷ್ಟೇ. ಇಡೀ ಮಂಡ್ಯ ಜಿಲ್ಲೆಯ ಪ್ರತಿ ಹಳ್ಳಿ ಮತ್ತು ಪ್ರತಿ ಕಾಲೇಜನ್ನ ತಲುಪುವಂಥ ಪ್ರಯತ್ನವನ್ನು ಈ ಕ್ಷಣದಿಂದ ನಾವುಗಳು ಮಾಡ್ತೇವೆ ಜೊತೆಯಾಗಿ. ಅದಕ್ಕೆ ಮುಖ್ಯವಾಗಿ ನಿಮ್ಮೆಲ್ಲರ ಸಹಕಾರ ನನಗೆ ಬೇಕು. ಈ ವಿಚಾರದಲ್ಲಿ ನಾನು ಸ್ವಲ್ಪ ದೀರ್ಘವಾಗಿ ನಿಮ್ಮ ಜೊತೆ ಚರ್ಚೆ ಮಾತಾಡೋದಿದೆ. ಆದರೆ ನಮ್ಮ ಜಡ್ಜ್ ಸಾಹೇಬರಿಗೆ ಸ್ವಲ್ಪ ಅನಿವಾರ್ಯ ಕಾರಣಗಳಿಂದ ಬೇರೆ ಕಡೆಯಿಂದ ಜಡ್ಜ್ಗಳು ಬಂದಿರೋದ್ರಿಂದ ಅವ್ರನ್ನ ರಿಸೀವ್ ಮಾಡಬೇಕಾಗಿರೋ ಒಂದು ಅನಿವಾರ್ಯತೆ ಇರೋದ್ರಿಂದ ಅವ್ರನ್ನ ನಾವು ಗೌರವಾನ್ವಿತವಾಗಿ ಬೀಳ್ಕೊಡ್ಬೇಕಾಗಿದೆ. ದಯಮಾಡಿ ತಾವೆಲ್ಲ ಸಹಕರಿಸಿ ಮೇಡಮ್ ನಮಗೊಂದೆರಡು ಮಾತು ಆಶೀರ್ವಾದ ಮಾಡಿ ಹೊರಡಲಿ ಅಂತ ನಾನು ಕೇಳ್ಕೊತೀನಿ. ಇಲ್ಲ, ದುರದೃಷ್ಟವಶಾತ್ ನಾವೆಲ್ಲ ಭಾಷಣ ಮಾಡ್ತೀವಿ, ಕಾನೂನುಗಳನ್ನ ಮಾಡ್ಕೊಂಡಿದ್ದೇವೆ. ಕಾನೂನನ್ನ ಜಾರಿಗೊಳಿಸೋದಕ್ಕೆ ಸಂಸ್ಥೆಗಳು, ನ್ಯಾಯಾಲಯ, ಇತರೆ ಸಂಸ್ಥೆಗಳನ್ನ ಮಾಡ್ಕೊಂಡಿದ್ದೇವೆ. ಮತ್ತೆ ಪ್ರತಿನಿತ್ಯ ಹೊಸ ಸಂಸ್ಥೆಗಳು ಹುಟ್ಕೊಳ್ತಿವೆ. ಚಳುವಳಿ ಈ ಸಂಘಟಕರು ಹೇಳಿದಾಗೆ ಅದೆಲ್ಲದರ ಅವಶ್ಯಕತೆನೂ ಇದೆ. ಯಾಕೆಂದ್ರೆ ಕೆಲವು ಬಾರಿ ಮನುಷ್ಯ ತಾನೊಬ್ಬನೇ ಹೋರಾಡ್ಲಾರ, ಹಲವಾರು ಜನರ ಜೊತೆ, ಸಂಘಟನೆ ಜೊತೆ ಸೇರಿ ಕೆಲವು ಹಕ್ಕುಗಳನ್ನು ಪ್ರತಿಪಾದಿಸ್ಬೇಕಾಗತ್ತೆ. ಅಂಥದ್ದೆಲ್ಲ ಅವಶ್ಯಕತೆ ಬಂದಿರೋದು ಒಂದೇ ಒಂದು ಕಾರಣದಿಂದ, ಅದು ನಾವು ಇನ್ನೊಬ್ಬರ ಹಕ್ಕನ್ನ, ಇನ್ನೊಬ್ಬ ಮನುಷ್ಯನೂ ಒಬ್ಬ ಮನುಷ್ಯ ಅಂತ ನೋಡದೇ ಇರೋದ್ರಿಂದ. ಹಾಗಾಗಿ ನಾನು ವಿದ್ಯಾರ್ಥಿಗಳು ಇಲ್ಲಿದ್ದಾರೆ, ಎಲ್ಲರೂ ಅಂತಾರೆ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡೋರು ಜಾಸ್ತಿ ಅಂತ. ಆದರೆ ಈಗ ನಾವು ನಮ್ಮ ವ್ಯಕ್ತಿತ್ವನ ರೂಪಿಸ್ಕೊಡೋ ಕಾಲ ಅದು. ಹಾಗಾಗಿ ನಾವು ಆಗ್ಲಿಂದ ಯಾವ ಒಂದು ವ್ಯಾಲ್ಯೂಸ್ನ ಇನ್ಕಲ್ಕೇಟ್ ಮಾಡ್ಕೊಳ್ತಾ ಹೋಗ್ತಿದೆ, ನಮ್ಮ ಜೀವನ ಆ ದಾರಿನಲ್ಲೇ ಸಾಗತ್ತೆ. ಅದಕ್ಕಾಗಿ ವಿದ್ಯಾರ್ಥಿಗಳಿಗೆ ಹೇಳೋದು, ನೀವು ನಮ್ಮ ವಯಸ್ಸಲ್ಲಿ ಬಂದಾಗ ನೀವು ಹೇಳ್ತೀರಾ, ಹೇಳೋ ಹಕ್ಕು ನಿಮಗೂ ಬರುತ್ತೆ. ನಾನು ಅಷ್ಟೇ ಕೇಳ್ಕೊಡೋದು, ಅದೊಂದೇ ಮಾತು ಹೇಳಬೇಕು ಅಂತಿದ್ದೆ, ಆದರೆ ಮೈಕ್ ಸಿಕ್ಕಾಗ ಎಲ್ಲರೂ ಮಾತಾಡ್ಬಿಡ್ತಾರೆ. ಅಂದರೆ ನಾವು ಎಲ್ಲರೂ ಇನ್ನೊಬ್ಬ ನಮ್ಮ ಎದುರಿಗಿರೋ ವ್ಯಕ್ತಿನೂ ಒಬ್ಬ ಮನುಷ್ಯ ಅಂತ ಪರಿಗಣಿಸಿದಾಗ ಅಲ್ಲಿರೋಂತೆ
ಜಾತಿ ಧರ್ಮ ಇವುಗಳ ಭೇದ ಎಣಿಸದೆ ದುರದೃಷ್ಟವಶಾತ್ ವಿಷವಾಗಿ ಹರಡಿದೆ ಅದೆಲ್ಲ ಜಾತಿ ವಿಚಾರಗಳು. ಅದನ್ನ ಬಿಟ್ಟು ಒಬ್ಬ ಮನುಷ್ಯ ಅಂತ ಮಾತ್ರ ಪರಿಗಣಿಸಿದಾಗ ಅವನ ಯಾವ ಹಕ್ಕು, ಯಾವ ಮನುಷ್ಯನ ಹಕ್ಕು ಉಲ್ಲಂಘನೆ ಆಗೋದಿಲ್ಲ ಅಂತ ಹೇಳ್ತಾ, ನೀವೆಲ್ಲರೂ ಅದೊಂದನ್ನ ಪಾಲಿಸಿ ನಾನು ನಮ್ಮ ಕೈಲಾದ ಮಟ್ಟಿಗೆ ಒಬ್ಬ ಮನುಷ್ಯರಾಗಿ ನ್ಯಾಯಾಧೀಶಿಯಾಗಿ ಪ್ರತಿನಿತ್ಯ ನಾವು ಇನ್ನೊಬ್ಬರ ಹಕ್ಕನ್ನ ರಕ್ಷಣೆ ಮಾಡೋ ಕೆಲಸ ನಾವು ಮಾಡ್ತಾ ಇದ್ದೀವಿ, ವೈಯಕ್ತಿಕವಾಗಿ ಕೂಡ ಹಾಗೂ ನಮ್ಮ ಅಫಿಷಿಯಲಿ. ನೀವು ಎಲ್ಲರೂ ಇನ್ನೊಬ್ಬ ಮನುಷ್ಯನ ನಿಮ್ಮ ಸಂಪರ್ಕಕ್ಕೆ ಬರುವ ಒಬ್ಬ ವ್ಯಕ್ತಿಯ ಹಕ್ಕುಗಳನ್ನು ಗುರುತಿಸಿ ಮಾನವೀಯತೆ ಮೆರೀರಿ. ಎಲ್ಲ ಮಹಾಪುರುಷರು ಅದನ್ನೇ ಹೇಳಿರೋದು, ಅದನ್ನ ಅನುಸರಿಸಿ ಅಂತ ಹೇಳ್ತಾ ಮಾತಾಡಲ್ಲ ಅಂತ ಜಾಸ್ತಿ ಮಾತಾಡಿದ್ದಕ್ಕೆ ಕ್ಷಮೆ ಕೋರಿ ನನ್ನ ಮಾತನ್ನ ಮುಗಿಸ್ತೇನೆ.